ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ ನಮ್ಮ ಮನ್ಯಾಗ 4 ಪಾಟ್ ಅದಾವು. ಆ 4 ಪಾಟ್ನ್ಯಾಗ 4 ರೋಸ್ ಗಿಡ ಅದಾವು. ಅದ್ರಾಗ ಒಂದು ರೋಸ್ ಗಿಡ ಏನಪ್ಪಾ ಅಂದ್ರೆ ರೋಸಸನ್ನು ಹೂವನ್ನು ಬಿಟ್ಟೈತಿ. ಭಾಳ ಖುಷಿ ಆಗ್ತೈತಿ ನೋಡಿದಾಗ. ಸೊ ನಾನು ಊರಿಂದ ಬಂದಿದ್ದು ನೆಕ್ಸ್ಟ್ ಡೇ ಲಾಗ್ ಐತಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗುಂದ್ ಲಾಗ್ಸ್. ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೈತೆ ರೀ. ಲೇಟಾಗಿ ನಮ್ಮ ಮನೆಯವ್ರು ಬಂದರೂ ಕೂಡ ನಾವು ಜಲ್ದಿ ಎದ್ವಿ. ಯಾಕಂತಂದ್ರೆ ನನ್ನ ಮಕ್ಕಳು ಇಬ್ಬರು ಜಲ್ದಿ ಮಲ್ಕೊಂಡಿದ್ರೆ ಸಣ್ಣ ಮಗ 6 ಗಂಟೆಗಂದ್ರೆ ಎದ್ಬಿಟ್ಟಿದ್ದ. ಹೊಟ್ಟೆ ತಾಳ ಹಾಕಕತ್ತೈತೆ ಅನಿಸ್ತೈತಿ. ಸೊ ಮಾರ್ನಿಂಗ್ ರೂಟೀನ್ ನಾರ್ಮಲ್ ಆಗಿ ಗಂಜಿ ನಡೆದಿತ್ತು. ಒಂದು ಕಡೆ ಹಾಲು ಇಟ್ಟಿದ್ದೆ, ಒಂದು ಕಡೆ ಚಾಕ್ ಇಟ್ಕೊಂಡಿದ್ದೆ. ಚಾ ಕುಡಿದು ಫ್ರೆಶ್ ಆಗಿ ಮಗಗೆ ಗಂಜಿ ಕೊಡಿಸಿ ದೊಡ್ಡ ಮಗಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತಂದ್ರೆ 8-10 ಆಗಿರ್ತೈತೆ ರೀ ನನಗೆ. ಸೊ ಮಾರ್ನಿಂಗ್ ಟೀ ಇಲ್ದ ಅಂತೂ ನಮ್ಮ ದಿನ ಸ್ಟಾರ್ಟ್ ಆಗಂಗಿಲ್ಲ ರೀ. ಆಮೇಲೆ ಹೆಲ್ದಿ ಫುಡ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವೆ. ಮೊದಲು ಅನ್ಹೆಲ್ದಿ ಫುಡ್ಡನ್ನು ಇರ್ತದೆ, ಡ್ರಿಂಕ ಇರ್ತೈತಿ. ಸೊ ದಟ್ ಈಸ್ ವಾಟ್ ಟೀ. ಅದಿಲ್ಲದೆ ಅಂದ್ರೆ ನಡೆಯೋದೇ ಇಲ್ಲ ನಮ್ಗೆ. ನೆಕ್ಸ್ಟ್ ಮಗ ಸ್ಕೂಲ್ಗೆ ಹೋದ್ಮೇಲೆ ನಾವು ಕೂಡ ಸೆಕೆಂಡ್ ಟೈಮ್ ಟೀ ಕುಡಿಯೋದನ್ನು ಕಡಿಮೆ ಮಾಡೇವ್ರಿ ಈಗ. ಅದಕ್ಕೆ ಏನು ಮಾಡ್ಕೊಂಡೆ ಅಂದ್ರೆ ಮೊದಲು ಜಲ್ದಿ ನಾಷ್ಟ ಮಾಡ್ಕೊಳಕತ್ತೀವಿ ಈಗ. 10:30 ಅಂದ್ರೆ ನಾಷ್ಟ ಮಾಡ್ಕೊಂಡು ಬಿಡ್ತೀವಿ. ಆಮೇಲೆ ಮುಂದಿನ ಕೆಲಸ ಇಟ್ಕೊಂಡೇವಿ. ಮೊದಲು ಏನು ಮಾಡ್ತಿದ್ವಿ ಅಂದ್ರೆ ಸೆಕೆಂಡ್ ಟೈಮ್ ಟೀ ಕುಡೋದು 10:30ಗೆ ಟೀ ಕುಡೋದು 11 ಗಂಟೆ 11:30 12 ಗಂಟೆಗೆ ನಾಷ್ಟ ಆಗ್ತಿತ್ತು. ಬಟ್ ಇವತ್ತು ಈಗೆಲ್ಲ ಚೇಂಜ್ ಮಾಡಿಬಿಟ್ಟೇವಿ. ಇನ್ನು ಮಾರ್ನಿಂಗ್ ಕಸ ಅಂಗಳ ಬಗಲ ಮಾಡ್ಕೊಳ್ಳುವಾಗ ಒಬ್ಬಾಕಿ ಬಂದು ಏನು ಮಾಡಿದ್ಲಪ್ಪ ಅಂತಂದ್ರೆ ಕಡ್ಲೆ ಸೊಪ್ಪು ಐತಿ ಬೇಕೇನ್ರಿ ಅಂದ್ಲು. ಕಡ್ಲೆ ಸೊಪ್ಪು ಅಂದ್ರೆ ಉತ್ತರ ಕರ್ನಾಟಕ ಮಂದಿಗೆ ಪ್ರಾಣ ರೀ. ಸ್ಪೆಷಲಿ ಇದು ಸಿಗೋದನ್ನು ಇದೇ ಸೀಸನ್ ಒಳಗನೆ ಸಿಗೋದಿಲ್ಲ ಉಳು ಟೈಮ್ನಾಗ. ಹಿಂಗಾಗಿ ಕಾಯ್ಕೊತ ಕುಂತಿದ್ದೆ. ಯವ್ವ ಮೊದಲು ಕೊಡು ಅಂತೇಳಿ ಇಸ್ಕೊಂಡು ಆಕಿ ರೊಕ್ಕ ಕೊಟ್ಟು ತೊಗೊಂಡು ಹೆಸರು ಬ್ಯಾಳೆ ನೆನೆ ಹಾಕಿದ್ನಿ ರೀ ನಾನು ಮೊದಲು. ಸೊ ನಾ ಹೆಸರು ಬ್ಯಾಳೆ ಹಾಕಿನ ಮಾಡಿರ್ತೀನಿ. ತೊಗರಿ ಬ್ಯಾಳೆನೂ ಚಲೋ, ಹೆಸರು ಬ್ಯಾಳೆ ಕಾಂಬಿನೇಷನು ಚಲೋ ಇರ್ತೈತಿ. ಇನ್ನು ಒಂದು ಕಡೆ ಸಾರು ಕುದಿಯೋಕ್ಕಿಟ್ಟೆ, ತಡ್ಕ ಕೊಟ್ಟು ಬೆಲ್ಲ ಬೇಕಾಗಿತ್ತಲ್ಲ ಸಾರಿಗೆ ಒಂದು ಸ್ವಲ್ಪ ಹುಳಿ ಮುಂದಾಗಿತ್ತು ರೀ. ಹೀಗಾಗಿ ಬೆಲ್ಲ ನೋಡಿದೆ ಪೆಂಟಿ ಅಂದರೆ ಬೆಲ್ಲ ಜಜ್ಜಿದ ಬೆಲ್ಲ ಎಲ್ಲ ಖಾಲಿಯಾಗಿತ್ತು ರೀ. ಊರಿಗೆ ಹೋಗುವಾಗನ ಎಲ್ಲ ಡಬ್ಬಿ ಖಾಲಿ ಮಾಡಿ ತೊಳೆದಿಟ್ಟು ಹೋಗಿದ್ನಿ. ಇನ್ನೇನು ಮಾಡ್ಬೇಕಪ್ಪ ಅಂತ ಕಿರಾಣಿ ಸಾಮಾನ್ಯಾಗ ಐತನ್ನೋದು ನೋಡಿದೆ ಡಬ್ಬ್ಯಾಗಿತ್ತು. ಸೊ ಬೆಲ್ಲದ ಪೆಂಟಿ ಎಲ್ಲ ಜಜ್ಕೋಬೇಕಲ್ರಿ, ಇಲ್ಲ ಪದೇ ಪದೇ ಜಜ್ಕೋಬೇಕಾಗ್ತತಿ. ಎಷ್ಟು ಅದು ಸಣ್ಣ ಪುಟ್ಟ ಕೆಲಸನ ದೊಡ್ಡದಾಗ್ತಾವೆ. ಮತ್ತು ಮೊದಲು ನನ್ನ ಮಗ ಕಾಡ್ತಿರ್ತಾನೆ. ಇನ್ನು ಅದ್ರಾಗ ಇದೊಂದು ಕೆಲಸ ಎಕ್ಸ್ಟ್ರಾ ಆಗ್ತೈತೆ. ಅದಕ್ಕೆ ಒಂದು ಟೈಮಿಗೆ ಜಜ್ಕೊಂಡು ಈ ರೀತಿಯಾಗಿ ಟಪ್ಪರ್ ವೇರ್ನೇ ಹಾಕಿಟ್ಕೊಂಡು ಬಿಡ್ತೀನಿ ರೀ ನಾನು. ಹಂಗಂದ್ರೆ ಅದು ಏನಪ್ಪ ಅಂದ್ರೆ ಇರಿಬಿನೂ ಆಗೋಲ್ಲ, ಏನೂ ಆಗೋದಿಲ್ಲ. ಹೀಗಾಗಿ ಈ ರೀತಿಯಾಗಿ ಆ್ಯಕ್ಚುಲಿ ಬೇರೆ ಕಡೆ ಒಂದು ನ್ಯೂಸ್ ಪೇಪರ್ನಾಗ ಇಟ್ಟು ಜಜ್ಕೋಬೇಕಾಗಿತ್ತು. ನಂಗೆ ಅಷ್ಟು ಟೈಮ್ ಇರಲಿಲ್ಲ. ಇದನ್ನು ಹಂಗೆ ಇಡೋ ಪ್ರಯತ್ನ ಮಾಡಿದ್ದೆ ನಾನು. ಆವಾಗ ಅದಕ್ಕೆ ಅಲ್ಲೇ ಜಜ್ಕೊಂಡ್ಬಿಟ್ಟೆ. ಇನ್ನು ಕಡ್ಲೆ ಸೊಪ್ಪು ಸ್ವಚ್ಛ ತೊಳೆದಿಟ್ಕೊಂಡಿದ್ನಿ ರೀ. ತೊಳೆದಿಟ್ಟು ಬಡ ಬಡ ಒಗ್ಗರ್ಣೆ ಕೊಡಾಕತ್ನಿ. ಸೊ ಬೆಳ್ಳುಳ್ಳಿ ಜಜ್ಕೋಬೇಕು ರೀ ಇದಕ್ಕೆ. ಇದು ಪಲ್ಯ ಮಾಡೋದು ಭಾಳ ಈಸಿ ಐತಿ. ಎಲ್ಲ ಸೊಪ್ಪಿನ ಪಲ್ಯ ಮಾಡ್ತೀವಲ್ಲ ಹಂಗನ ನೀವು ತೊಗರಿ ಬೇಳೆನಾರ ಹಾಕ್ರಿ, ಹೆಸರು ಬೇಳೆನಾರ ಹಾಕ್ರಿ ನಡಿತೈತಿ. ಈ ರೀತಿಯಾಗಿ ಏನು ಮಾಡಿರಿ ಅಂತಂತಂದ್ರೆ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಕೋರಿ. ಹಸಿ ಖಾರನ ಚಲೋ ಇದಕ್ಕೆ, ಅಂದ್ರೆ ಮೆಣಸಿನ್ಕಾಯಿನ ಚಲೋ ಕೆಂಪು ಖಾರಕ್ಕಿಂತನೂ. ಇನ್ನು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇದಾವೆಲ್ಲ ಹಾಕ್ಕೊಂಡು ಈ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊರಿ. ನಾರ್ಮಲ್ ಒಗ್ಗರ್ಣೆ ಫ್ರೈ ಮಾಡ್ಕೋತೀವಲ್ರಿ ಆ ರೀತಿನ. ಸ್ವಲ್ಪ ಮೆಣಸಿನ್ಕಾಯಿ ಮುಂದ್ರಿ ನಮ್ದು. ಯಾಕಂತಂದ್ರೆ ಜಾಸ್ತಿ ಖಾರ ಬೇಕು. ಅದ್ರಾಗ ಸೊಪ್ಪಿನ ಪಲ್ಯಕ್ಕೆ ಉಪ್ಪು ಖಾರ ಚಲೋ ಬೇಕು. ಉಪ್ಪು ಕಡಿಮೆ ಆದರೂ ಹೋಗಂಗಿಲ್ಲ, ಖಾರ ಕಡಿಮೆ ಆದ್ರೂ ಹೋಗಂಗಿಲ್ಲ. ಇನ್ನು ನಮ್ಮ ಮಮ್ಮಿ ಊರಿಂದ ಬರುವಾಗ ಹಕ್ಕರ್ಕಿ ಕಳಿಸಿದ್ಲ ಮಸ್ತ್. ಹಕ್ಕರ್ಕಿ ಮೊದಲು ನಂಗೆ ಪ್ರಾಣ. ಹೀಗಾಗಿ ಹಕ್ಕರ್ಕಿದ ಪಚಡಿ ಮಾಡ್ಕೊಂಡು ಏನು ಭಾಳ ಸಿಂಪಲ್ ಐತ್ರಿ. ಉಳ್ಳಾಗಡ್ಡಿ ಹೆಚ್ಕೊಂಡು ಹಾಕ್ಕೊಂಡು ಹಕ್ಕರ್ಕಿ ತೊಳ್ಕೊಂಡು ಅದನ್ನು ಹೆಚ್ಕೋಬೇಕು. ಮ್ಯಾಲೆ ಹಸಿ ಎಣ್ಣೆ ಉಪ್ಪು ಖಾರ ಮುಗೀತು ಫಿನಿಶ್. ಸೊ ಇದನ್ನು ಸ್ವಲ್ಪ ಚಂದ ಕಲಿಸ್ಕೊಂಡು ಬಿಟ್ರಿ ಅಂದ್ರೆ ಹಕ್ಕರ್ಕಿ ಪಚಡಿ ರೆಡಿ. ಒಗ್ಗರ್ಣೆ ಕೊಡ್ತಾರೆ ರೀ ಒಬ್ರೊಬ್ರು. ನಾನು ಒಗ್ಗರ್ಣೆ ಕೊಡೋಂಗಿಲ್ಲ. ನಮ್ಮ ಮನ್ಯಾಗ ಹಸಿ ಎಣ್ಣೆ ಹಾಕಿ ರೂಢ ಐತಿ. ಇದೇ ಟೇಸ್ಟ್ ಅನಿಸುತ್ತೆ ನಮ್ಗೆ. ನಾವು ಹಿಂಗೆ ತೊಗೊತೀವಿ. ಒಗ್ಗರ್ಣೆ ಹಾಕಿ ನೀವು ಸಾಸಿವೆ ಜೀರಿಗೆ ಇದನ್ನು ಮಾಡ್ಕೊಂಡು ಒಗ್ಗರ್ಣೆ ಕೊಟ್ಕೊಂಡು ಇದಕ್ಕೆ ಅದು ಆರಿದ ಮೇಲೆ ಇದನ್ನು ಕೂಡಿಸ್ಕೋಬಹುದು. ನಾ ಇಷ್ಟ ಮಾಡ್ಕೊಂಡಿರ್ತೇನೆ ರೀ. ಸಿಂಪಲ್ ಇರ್ತೈತಿ, ಭಾಳ ಚಲೋ ಅನಿಸ್ತೈತಿ. ಸೊ ಇನ್ನು ಇಷ್ಟೆಲ್ಲ ಇತ್ತು ಅಂತಂತಂದ್ರೆ ರಾಗಿ ಅಂಬ್ಲಿ ಹೆಂಗೆ ಮಿಸ್ ಮಾಡೋದು ರೀ. ಮೊಸರು ಬೇರೆ ಖಾಲಿ ಆಗಿತ್ತು ರೀ. ಹೀಗಾಗಿ ಹೊರಗಿಂದ ಮೊಸರು ತೊಗೊಂಡು ಬಂದಿದ್ವಿ. ಅದು ಮೊಸರು ಪ್ಯಾಕೆಟ ನೋಡಿರಿ ಗಿಂಡಿ ಹೆಂಗೆ ಓಡಾಡಕತ್ತೈತಿ. ಹೊಸ ಗಿಂಡಿ ಇಸ್ಕಾನ್ ಟೆಂಪಲ್ನಾಗಿಂದ ಪಂಡ್ರಾಪುರದಾಗಿಂದ ಎಷ್ಟು ದಿನ ಓಡಾಡ್ತೈತಿ. ಓಡಾಡಲಿ, ಮುಂದೆ ಒಂದು ದಿನ ಮೂಲಿಗೆ ಹೋಗಿ ಕುಂದಿರ್ತೈತಿ. ಸೊ ಇನ್ನು ಮಜ್ಜಿಗೆ ಕಡ್ಕೊಂಡು ರಾಗಿ ಅಂಬ್ಲಿ ಮಾಡಿರ್ತೇನಲ್ರಿ, ಅಂದ್ರೆ ಗಂಜಿ ಮಾಡಿರ್ತೇನಲ್ರಿ ಬೆಳಿಗ್ಗೆ, ಮಧ್ಯಾಹ್ನಕ್ಕೆ ನಾವು ಅದನ್ನು ಮಜ್ಜಿಗೆ ಕುಡಿಸ್ಕೊಂಡು ಅಂಬ್ಲಿ ಮಾಡ್ಕೊಂಡು ಕುಡಿದ್ಬಿಡ್ತೀವಿ. ಸ್ವಲ್ಪ ಇದಕ್ಕೆ ನೀವು ಬೇಕಂತಂದ್ರೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕ್ಕೋಬೋದು ರೀ. ನನ್ನ ದೊಡ್ಡ ಮಗಗೆ ಇಷ್ಟ ಆಗಂಗಿಲ್ಲ. ಅವು ಒಲ್ಲೆಪ್ಪ ಅಂತಂತಾನೆ, ಬಾಯಾಗ ಹೊಳ್ಳಮಳ ಬರ್ತಾವೆ, ನಾವು ಒಲ್ಲೆ ಅಂತಾನೆ.
ನಾ ಹಿಂಗಾಗಿ ಹಾಕೋದು ಇಲ್ರಿ. ಯೂಶ್ವಲಿ ಅದಕ್ಕೆ ಅಲ್ಲ, ಬೆಳ್ಳುಳ್ಳಿದು ಇನ್ನು ರಸ ಹಾಕ್ಕೋಬೇಕು, ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು. ಭಾಳ ಟೇಸ್ಟ್ ಅನಿಸ್ತೈತೆ ರೀ. ನನ್ನ ಮಗಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸೇರ್ತೈತಿ. ಬಟ್ ಈ ಉಳ್ಳಾಗಡ್ಡಿ ಬಾಯಾಗ ಬಂದ್ಕೊಳ್ಳೋ ಒಲ್ಲೆ ನಿಂದ್ರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಏನು ಮಾಡ್ಬಿಡ್ತೇವೆ ಅಂದ್ರೆ ಜಸ್ಟ್ ಏನು ಮಾಡ್ಬಿಡ್ತೇನೆ ಅಂದ್ರೆ ಮಜ್ಜಿಗೆ ಕುಡಿಸ್ಕೊಂಡ್ಬಿಡ್ತೇನೆ, ಉಪ್ಪು ಹಾಕ್ಕೊಂಡ್ಬಿಡ್ತೇನೆ. ಬಟ್ ದಿನಾ ಮಾಡವ್ರಿ, ದಿನ ಮಾಡುವಾಗ ಎಲ್ಲಿ ಉಳ್ಳಾಗಡ್ಡಿ ಹೆಚ್ಕೊಂತ ಹಾಕ್ಕೊಂಡು ಕುಂದ್ರುದ್ರಿ, ನಮಗೂ ಬೇಜಾರಾಗ್ಬಿಡ್ತೈತಿ. ಸೊ ಇನ್ನು ಕಡ್ಲೆ ಸೊಪ್ಪಿನ ಪಲ್ಯಕ್ಕೆ ಬರೋನು ಅಲ್ಲೇ ಫ್ರೈ ಮಾಡಿಟ್ಟು ಬಂದಿದ್ದೆ. ನನಗೆ ಇನ್ನೊಂದು ಬೇರೆ ಕೆಲಸ ಬಂದಿತ್ತು ಅಂತೇಳಿ ಅಷ್ಟೇ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿ ಆ ಬೇರೆ ಕೆಲಸ ಮಾಡ್ಕೊಂಡು ಬಂದು ಇನ್ನು ಏನು ಮಾಡಿದೆ ಅಂತಂದ್ರೆ ಸೊಪ್ಪು ಹೆಚ್ಚಾಕತ್ನಿ ರೀ. ನೋಡಿರಿ, ಇದನ್ನು ಸಣ್ಣಗೆ ಹೆಚ್ಕೋಬೇಕು. ಎಳೆದಿತ್ತಂದ್ರೆ ಭಾಳ ಚಲೋ ಇರ್ತೈತಿ. ಸ್ವಲ್ಪ ಬಲಿತು ಅಂತಂದ್ರೆ ಏನಪ್ಪ ಅಂದ್ರೆ ಎಣ್ಣೆಯಾಗ ಜಲ್ದಿ ತಾಳಂಗಿಲ್ಲ ರೀ ಇದು. ಹಂಗಾದ ಕೂಡಲೇ ಬಾಯಾಗ ಕೈ ಸಾಟಾಗ್ತೈತಿ, ಹುಡುಗರು ತಿನ್ನಂಗಿಲ್ಲ. ಸೊ ಆದಷ್ಟು ಎಳೆದಿರ್ಬೇಕು ರೀ ಇದು. ಈ ರೀತಿಯಾಗಿ ಹೆಚ್ಕೋರಿ, ಸಣ್ಣಗೆ ಹೆಚ್ಕೋರಿ ಆದಷ್ಟು. ಇನ್ನು ಈ ರೀತಿಯಾಗಿ ಹೆಚ್ಕೊಂಡ್ಮೇಲೆ ಇದನ್ನೇನು ಮಾಡಬೇಕು ಅಂತಂದ್ರೆ ನಾರ್ಮಲ್ ಉಳಿದ ಸೊಪ್ಪಿನ ಪಲ್ಯಗಳಂಗೆ ಎಣ್ಣೆಗೆ ತಾಳಿಸ್ಬಿಡೋದು. ನೋಡಿರಿ, ಕಡ್ಲೆ ಸೊಪ್ಪಿನ ಪಲ್ಯ, ಹಕ್ಕರ್ಕಿ ಪಚ್ಚಡಿ, ರಾಗಿ ಅಂಬ್ಲಿ, ಬ್ಯಾಳಿ ಸಾರು, ಇನ್ನಿದಕ್ಕೆ ಕಾಂಬಿನೇಷನ್ ರೊಟ್ಟಿನೋ ಚಪಾತಿನೋ ಏನಂತ ಗೆಸ್ ಮಾಡಿರಿ ನೋಡೋಣಂತ. ಈಗ ಮುಂದೆ ಹೇಳ್ಕೊತ ಹೋಗ್ತೇನೆ, ಗೊತ್ತಾಗ್ತೈತಿ ರೊಟ್ಟಿ ಇತ್ತೋ ಚಪಾತಿ ಇತ್ತೋ ಅಂಥೇಳಿ. ಸೊ ಇನ್ನು ಒಗ್ಗರ್ಣೆ ಕೊಡ್ಬೇಕು ರೀ. ಅವೇನು ಏನು ರೀ, ಅವು ಹೆಸರು ಬ್ಯಾಳೆ ನೆನಿಟ್ಟಿರ್ತಾವಲ್ಲ ರೀ, ಸ್ವಚ್ಛ ತೊಳ್ಕೊಬೇಕು ರೀ ಅವನ್ನ. ಸೊ ಇನ್ನೇನು ಫ್ರೈ ಮಾಡ್ಕೊಂಡು ಇಟ್ಕೋತಿರಲ್ಲ, ಮೊದಲು ಬ್ಯಾಳೆ ಹಾಕ್ಕೊರಿ. ಅಂದ್ರೆ ಬ್ಯಾಳೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು. ಅದಾದ್ಮೇಲೆ ಅದಕ್ಕೆ ಏನು ಕುಡಿಸ್ಕೋಬೇಕಂದ್ರೆ ನೀವು ಸೊಪ್ಪು ಕುಡಿಸ್ಕೊತ ಹೋಗ್ಬೇಕು. ಯಾವ ಸೊಪ್ಪಿನ ಪಲ್ಯ ಆದರೂ ನಾವು ಹಿಂಗೆ ಮಾಡ್ತೀನಿ ರೀ. ಮತ್ತು ಇದಕ್ಕೆ ಏನಾರ ಬೇರೆ ಮಾತಾಡಿದ್ರೆ ನಂಗೆ ಕಮೆಂಟ್ ಮಾಡಿರಿ. ಇನ್ನು ನೋಡಿರಿ, ಈ ರೀತಿಯಾಗಿ ಸೊಪ್ಪಿನ ಪಲ್ಯ ಸೊಪ್ಪು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮುಚ್ಚಬೇಕು ರೀ ಮೊದಲು. ಮತ್ತು ಸೊಪ್ಪಿನ ಪಲ್ಯಕ್ಕೆ ಆದಷ್ಟು ನೀರನ್ನು ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಹಾಕಿದ್ರೆ ಟೇಸ್ಟು ಹೋಗ್ತೈತಿ, ವಿಟಾಮಿನ್ಸು ಹೋಗ್ತಾವೆ. ಯಾವಾಗಲೂ ಎಣ್ಣೆ ಒಳಗೆ ತಾಳಸ್ಕೋಬೇಕು. ಎಣ್ಣೆ ಒಳಗೆ ತಾಳಸ್ಕೊಂಡ್ರೆ ಟೇಸ್ಟ್ ಇರ್ತೈತಿ, ವಿಟಾಮಿನ್ಸು ಇರ್ತಾವೆ ಅಂತ ಹೇಳ್ತಾರೆ. ಸೊ ಎಲ್ಲ ಸೊಪ್ಪು ಹೆಚ್ಕೊಂಡು ಹಾಕ್ಕೋತ ಬಂದೆ ರೀ ನಾನು. ನನಗೆ ಪ್ಲೇಟ್ ಹಿಡಿಸ್ವಲ್ದಾಗಿತ್ತಲ್ಲ, ಅದಕ್ಕೆ ಮೊದಲು ಹಾಕಿ ನೋಡಿರಿ ಈ ರೀತಿಯಾಗಿ ಒಂದು ಸ್ವಲ್ಪ ಕಲಸಿ ಏನು ಮಾಡಿಬಿಡ್ರಿ ಅಂತಂದ್ರೆ ಮುಚ್ಚಿಬಿಡ್ರಿ. ಅಂದ್ರೆ ಅದು ಎಣ್ಣೆ ಎಲ್ಲ ಸೊಪ್ಪಿಗೆ ಹತ್ತತಂತಂದ್ರೆ ಎಣ್ಣೆ ಒಳಗೆ ತಾಳಕ್ಕೆ ಸ್ಟಾರ್ಟ್ ಆಗ್ತೈತಿ. ಇಲ್ಲಾಂದ್ರೆ ನೀವು ಅದೇನು ಉಳ್ಬಿಡ್ರೆ ಹಸಿ ಉಳ್ಬಿಡತ್ತೆ ರೀ. ಇನ್ನು ಹಸಿ ಸೊಪ್ಪು ಉಳಿತಂತಂದ್ರೆ ರೀ ಹೊಟ್ಟೆಗೆ ಸರಿ ಇಲ್ಲ, ಡೈಜೆಸ್ಟ್ ಆಗಂಗಿಲ್ಲ ಅದು. ಸೊ ಅದಕ್ಕೆ ಎಣ್ಣೆ ಒಳಗೆ ಕಂಪ್ಲೀಟಾಗಿ ಅದು ಏನಾಗ್ಬೇಕಂದ್ರೆ ತಾಳ್ಬೇಕು. ಇದು ಅರ್ಶಿಣ ಪುಡಿ ನಾನು ಹಾಕೀನಿ ರೀ, ನೀವು ಸ್ಕಿಪ್ ಮಾಡ್ಬೋದು. ಅದನ್ನೇನು ಅರ್ಶಿಣ ಪುಡಿ ಕಂಪಲ್ಸರಿ ಅಂತೇನಿಲ್ಲ, ಆಪ್ಷನಲ್ ಐತದ. ಅರ್ಶಿಣ ಪುಡಿ ಇಲ್ಲ ಅಂದ್ರೆ ಪಲ್ಯ ಇದಾಗಂಗಿಲ್ಲ ಅಂಥೇಳಿ ನಾವು ಅರ್ಶಿಣ ಪುಡಿ ಹಾಕ್ತೀವಿ. ಇನ್ನೇನು ಮಾಡಿರಿ ಅಂತಂದ್ರೆ ಮುಚ್ಚ್ರಿ. ಮತ್ತು ನೀವು ಉಪ್ಪು ಹಾಕಿನೂ ಮುಚ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಸ್ವಲ್ಪ ಟೈಮ್ ಕೊಡಿರಿ ಮತ್ತು ಮೊದಲು ಅದಕ್ಕೆ, ಆಮೇಲೆ ಉಪ್ಪು ಹಾಕ್ರಿ. ನಾನು ತೆಗೆದು ನೋಡಿದೆ, ಯಾಕೋ ನನಗೆ ಎಣ್ಣೆ ಕಡಿಮೆ ಅನ್ಸಾಕ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿ ಮತ್ತೆ ಮುಚ್ಚಿದೆ. ನಾ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು ಜಾಸ್ತಿ ರೀ. ಯಾಕಂದ್ರೆ ಮೊದಲೇ ಉಪ್ಪು ಹಾಕ್ಕೊಂಡ್ರೆ ಅಂದ್ರೆ ನೀರು ಬಿಟ್ಬಿಡ್ತೈತೆ ರೀ ಅದು. ಸೊ ನೀರು ಬಿಡ್ತಂತಂದ್ರೆ ಟೇಸ್ಟ್ ಕಡಿಮೆ ಆಗ್ತದೆ ಸೊಪ್ಪಿನ ಪಲ್ಯದ. ನೀವು ಮತ್ತು ಯಾವುದೇ ಪಲ್ಯ ಇರಲಿ, ಫ್ರೈ ಮಾಡಿ ಮಾಡ್ತಿರ್ತೀವಲ್ಲ ನಾವು, ಉಪ್ಪು ಮುಂಚೆನೇ ಹಾಕಿಬಿಟ್ರಿ ಅಂದ್ರೆ ನೀರು ಬಿಟ್ಕೊಂಡು ಅದ್ರ ಟೇಸ್ಟೇ ಕಡಿಮೆ ಆಗ್ತೈತೆ ರೀ. ಸೊ ಏನು ಮಾಡಿಬಿಡ್ರಿ ಅಂತಂದ್ರೆ ಯಾವಾಗಲೂ ಲಾಸ್ಟಿಗೆ ಉಪ್ಪು ಹಾಕ್ಕೊಳ್ಳೋದು ಬರ್ರಿ. ಕ್ಯಾಬೇಜ್ ಪಲ್ಯ ಆಗಿರಲಿ, ಇವೇನು ಇರ್ತಾವಲ್ಲ ಅವು ಕರಿಗಿಟ್ಟಾಗ್ಬಿಡ್ತಾವೆ. ನೀವು ಜಲ್ದಿ ಹಾಕ್ಬಿಟ್ರೆ ನೀರೊಳಗೆ ಬೆಂದು. ಸೊ ಲೇಟಾಗಿ ಹಾಕೋದು ಚಲೋ. ಕಾಳು ಪಲ್ಯಕ್ಕೂ ಕೂಡ ರೀ ತೋರಿಸ್ತೀನಂತ ನಾನು ಮಾಡುವಾಗ. ಸೊ ಈಗ ನೋಡಿರಿ, ಈಗೆಲ್ಲ ಉಪ್ಪೆಲ್ಲ ಕಲಿಸಿ ಕರೆಕ್ಟಾಗಿ ಇದು ಮುಚ್ಚಿಬಿಡ್ರಿ. ಮುಚ್ಚಿ ಒಂದು 5 ನಿಮಿಷ ನೋಡಿರಿ, ಅದೇ ಇದ್ರೊಳಗೆ ಉಗಾದಾಗ ಬೆಂದು ಬಿಡ್ತೈತಿ. 5 ನಿಮಿಷದಾಗಂದು ಆಫ್ ಮಾಡಿಬಿಡ್ರಿ. ಆಯ್ತು, ಕಡ್ಲೆ ಪಲ್ಯ ರೆಡಿ. ನೋಡಿರಿ, ಈಗ ಓಪನ್ ಮಾಡಿ ನೋಡಿರಿ, ಗೊತ್ತಾಗ್ತೈತೆ ನಿಮಗೆ ಹೆಂಗೆ ಆಗೈತೋ ಇಲ್ಲೋ ಅಂತೇಳಿ. ಎಣ್ಣೆ ಕಡಿಮೆ ಆಗೈತೆ ಅಂದರೆ ಎಣ್ಣೆ ಹಾಕಿರಿ. ಎಣ್ಣೆ ಕಡಿಮೆ ಆದರೆ ಹೊತ್ತಾಗ ಸ್ಟಾರ್ಟ್ ಆಗ್ತೈತಿ, ಸೊಪ್ಪು ಜಲ್ದಿ ಇದಾಗ್ಬಿಡ್ತೈತಿ, ಹೊತ್ತು ಹೋಗ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಮುಂದಿರ್ಬೇಕು. ಈಗ ನೋಡಿರಿ, ನಾನು ಉಪ್ಪು ಹಾಕಿದ್ದಕ್ಕೆ ಹೆಂಗೆ ನೀರು ಬಿಟ್ಕೊಂಡತಿ. ನೀವು ಮೊದಲ ಹಾಕಿದ್ರಿ ಅಂದ್ರೆ ಹಿಂಗೆ ನೀರು ಬಿಟ್ಕೊಂಡು ಟೇಸ್ಟ್ ಎಲ್ಲ ಕಡಿಮೆ ಆಗ್ಬಿಡತ್ರಿ. ಎಂಡಿಗೆ ಹಾಕಿದ್ರಿ ಅಂದ್ರೆ ಓಕೆ, ಈ ರೀತಿಯಾಗಿರ್ತೈತಿ. ಸೊ ಎಣ್ಣೆ ಒಳಗೆ ತಾಳ್ಬೇಕಪ್ಪ ಅಂತಂದ್ರೆ ಇದು ಲಾಸ್ಟ್ ಹಾಕೋದನ್ನು ಚಲೋ ಅಂತ ನನಗೆ ಅನಿಸ್ತೈತಿ. ಹಾರ್ಡ್ಲಿ 15 ಮಿನಿಟ್ಸ್ ಒಳಗೆ ಆಗುವಂಥ ಪಲ್ಯ ನೋಡಿರಿ. ಇದು ಭಾಳ ಮಂದಿ ಫೇವ್ರೇಟ್ ಆಗಿರ್ತೈತಿ, ನನಗೆ ಗೊತ್ತೈತಿ. ಸೊ ಇದ್ರ ಕಾಂಬಿನೇಷನ್ ಎಸ್ ಡೆಫಿನೆಟ್ಲಿ ರೊಟ್ಟಿ. ಯಾಕಂತಂದ್ರೆ ಇಂಥ ಜವಾರಿ ಪಲ್ಯ ಇದ್ದಾಗ ಜವಾರಿ ರೊಟ್ಟಿನ ಬೇಕ್ರಿ ನಮಗೆ ನಡೆಯಂಗಿಲ್ಲ ಚಪಾತಿ. ಇತ್ತೀಚೆಗೆ ಒಂದು ಸ್ವಲ್ಪ ಧ್ರುವನೂ ಕಾಡೋದು ಕಡಿಮೆ ಮಾಡ್ಯಾನ ಅಂಥೇಳಿ ಪದೇ ರೊಟ್ಟಿ ಮಾಡಾಕತ್ತೆ ನಾನು. ಬಿಸಿ ರೊಟ್ಟಿ, ಉಪ್ಪಿನಕಾಯಿ ಏನಪ್ಪ ಮತ್ತು ಅಂತಂದ್ರೆ ಕಡ್ಲೆ ಸೊಪ್ಪಿನ ಪಲ್ಯ, ಹಕ್ಕರ್ಕಿ ಪಚ್ಚಡಿ, ರಾಗಿ ಅಂಬ್ಲಿ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಹೇಳ್ಕೊಡು ಅಂದ್ರೆ ಮಗ ಬಂದ. ಹೊಟ್ಟೆ ಹಸಿವು ಆಗಿತ್ತು. ಸಣ್ಣ ಮಗ ಆಗ ಎದ್ದಿದ್ದ.
ನನ್ನ ದೊಡ್ಡ ಮಗ ಅದಾನಲ್ರಿ ಭುವನ ತೊಯ್ಸಿ ಚುಮ್ಮರಿ ಮಾಡಿಕೊಡಂದ. ತೊಯ್ಸಿ ಚುಮ್ಮರಿ ಅಂದ್ರೆ ಸುಸ್ಲಾ ಅಂತೀವ್ರಿ. ಚುರುಮರಿ ಸುಸ್ಲಾ ಅಂತೂ ಕರೀತಾರೆ, ದೋಸೆ ಚುಮ್ಮರಿ ಅಂತೂ ಕರೀತಾರೆ. ಭಾಳ ಇಷ್ಟ ಆಕೈತ್ರಿ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತೈತಿ. ಚುರುಮರಿ ಬಜ್ಜಿ ಅಂದ್ರೆ ಪ್ರಾಣ ಬಿಡ್ರಿ. ರೊಟ್ಟಿ ಚುರುಮರಿ ಬಜ್ಜಿ ಇವು ಯಾವಾಗಲೂ ಉತ್ತರ ಕರ್ನಾಟಕ ಮಂದಿಗೆ ಪ್ರಾಣ ಇದ್ದಂಗೆ. ಆ ಕಡೆ ಟೀ ಇಟ್ಕೊಂಡ ಈ ಕಡೆ ಚುಮ್ಮರಿ ಮಾಡಿದೆ. ಏನು ನಾರ್ಮಲ್ ಒಗ್ಗರ್ಣೆ ರೀ. ಸಾಸ್ವೆ, ಜೀರಿಗೆ, ಉಳ್ಳಾಗಡ್ಡಿ, ಕರಿಬೇವು, ಮೆಣಸಿನ್ಕಾಯಿ, ಶೇಂಗಾ ಮೇನ್ ನೋಡ್ರಿ. ಶೇಂಗಾ ಭಾಳ ಇರ್ಬೇಕು. ಇವನ್ನೆಲ್ಲ ಒಗ್ಗರಣೆ ಫ್ರೈ ಮಾಡ್ಕೊಳ್ಳೋದ್ರಿ. ಅರಿಶಿನ ಉಪ್ಪು ಹಾಕ್ಕೋಬೇಕು. ಈ ಕಡೆ ಚುಮ್ಮರಿ ತೊಯ್ಸಿಟ್ಕೋಬೇಕು. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಕೊಡ್ತೈತೆ ಅಂತಾರೆ ರೀ. ಹೀಗಾಗಿ ನಾವು ಪುಟಾಣಿ ಸ್ವಲ್ಪ ಏನು ಮಾಡ್ಕೋತೀವಿ ಅಂತಂದ್ರೆ ಅದನ್ನು ರುಬ್ಕೊಂಡು ಇಟ್ಕೊಳ್ಳೋದ್ರಿ. ಪೌಡ್ರ್ನಂಗೆ ಮಾಡ್ಕೊಂಡು ಇಟ್ಕೊಳ್ಳೋದು. ಇನ್ನು ನೀವಿಷ್ಟು ರುಬ್ಕೊಂಡು ಇಷ್ಟು ಒಗ್ಗರಣೆ ಹಾಕೋಕೊಡೋದು ಅಂದ್ರೆ ಚುಮ್ಮರಿ ಎಲ್ಲ ಬರೋಬ್ಬರ ನೀರೆಲ್ಲ ಬಿಟ್ಟಿರ್ತಾವೆ. ಈಗ ನೋಡಿರಿ ಈ ರೀತಿಯಾಗಿ ಇದಾಗಿರಬೇಕು. ಸ್ವಲ್ಪ ಬಿರುಸಿರಬಾರ್ದು ಚುಮ್ಮರಿ. ನೆಕ್ಸ್ಟ್ ಅವ್ನು ಒಗ್ಗರಣೆ ಕಲಸ್ಕೊತ ಬರೋದು. ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಆದಾಗ ಏನು ಮಾಡ್ತಾರೆ ಅಂದ್ರೆ ಪುಟಾಣಿ ಹಿಟ್ಟು ಹಾಕ್ತಾರೆ. ನಾವು ಎಣ್ಣೆ ಜಾಸ್ತಿ ಆದಾಗೂ ಹಾಕಿರ್ತೀವಿ. ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ಪುಟಾಣಿ ಹಿಟ್ಟು ಹಾಕ್ತೀವಿ ರೀ. ಪುಟಾಣಿ ಹಿಟ್ಟು ಹಾಕಿದ್ರೆ ಟೇಸ್ಟ್ ಚಲೋ ಕೊಡ್ತೈತೆ ರೀ. ಗಿರಿಮಿಟ್ಟಿಗೆ ಅದು ಹಾಕಿರ್ತಾರೆ ನೋಡಿರಿ ಯೂಶ್ವಲಿ. ನಾವು ಸ್ವಲ್ಪ ಕಡಿಮೆ ಹಾಕ್ತೀವಿ. ಎಣ್ಣೆ ಜಾಸ್ತಿ ಆದಾಗ ಹಾಕೋದು ಭಾಳ, ಬಟ್ ಟೇಸ್ಟ್ ಕೊಡ್ತೈತೆ ರೀ. ಹೀಗಾಗಿ ಲಾಸ್ಟ್ ಹಿಂಗೆ ಪುಟಾಣಿ ಹಿಟ್ಟೆಲ್ಲ ಒಗ್ಗರಣೆ ಕಲಿಸ್ಕೊಂಡು ಪುಟಾಣಿ ಹಿಟ್ಟು ಕುಡಿಸ್ಕೋಬೇಕು ರೀ. ಬಿಸಿ ಮಾಡ್ಬೇಕು ರೀ. ಬಿಸಿ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಸ್ವಲ್ಪ ಒಗ್ಗರಣೆಲ್ಲ ಕುಡ್ಕೋತೈತೆ ರೀ. ಎದ್ರ ರೂಢಿ ಅಂತಂದ್ರೆ ಚುಮ್ಮರಿ ಜೋಡಿ ರೀ, ಅಂದ್ರೆ ಟೇಸ್ಟ್ ಕೊಡ್ತತಿ. ಮತ್ತು ಪುಟಾಣಿ ಹಿಟ್ಟು ಒಂದು ಸ್ವಲ್ಪ ಎಣ್ಣೆ ಜೋಡಿ ಕೂಡ್ತಂದ್ರೆ ಅದು ಟೇಸ್ಟೇ ಬೇರೆ ಆಗ್ತತಿ. ಗಿರ್ಮಿಟ್ಟಿಗೆ ಹಂಗೆ ಮಾಡ್ತಾರೆ ನೋಡ್ರಿ ಬೇಕಂದ್ರೆ. ಸೊ ಆಯ್ತು ರೀ, ಚುರುಮರಿ ಆಯಿತು. ಚುರುಮರಿ ಹಾಕಿ ಕೊಟ್ನಿ, ಬಡ ಬಡ ತಿಂದರು. ತಿಂದು ಹಿಂಗೆ ಅನ್ಕೊಡ್ದು ಆಗೇ ಬಿಡ್ತೈತೆ ರೀ 8 ಗಂಟೆ. ಇನ್ನು ಸಣ್ಣವಂಗೆ ಊಟ ಮಾಡಿಸ್ಬೇಕು, ದೊಡ್ಡವಂಗೂ ಊಟ ಮಾಡಿಸ್ಬೇಕು ರೀ. ಏನು ದೊಡ್ಡವಾದಂಗೆ ಮಕ್ಕಳು ಅದೇನು ಊಟದ ಚಿಂತೆ ಅಂತೂ ಬಿಡೋದಿಲ್ಲ. ಯಾಕೋ ಏನೋ ಈಗಿನ ಕಾಲದ ಮಕ್ಳು ಅದ್ರಾಗ ಹೆಲ್ದಿ ಊಟ ಮಾಡಂಗಿಲ್ಲ. ಅದ್ರಾಗ ಸ್ವಲ್ಪ ನಾಷ್ಟಾನೂ ಆಗಿತ್ತಲ್ಲ, ಆಗಲಿಲ್ಲ ಅಂದರೂ ಹಂಗೆ ಇರ್ತಾರೆ ರೀ ಅವ್ರು. ಏನೋ ನಾಷ್ಟ ಬೇಕಂದಿದ್ದಕ್ಕೆ ನಾಷ್ಟ ಮಾಡಿಕೊಟ್ಟಿದ್ನಿ. ಎಲ್ಲರೂ ಚುಮ್ಮರಿ ತಿಂದ್ವಿ. ತಿಂದು ಗಿರ್ನಿಗೆ ಒಂದು ಹೋಗ್ಬೇಕಾಗಿತ್ತು ರೀ. ಊರಿಗೆ ಅಡ್ಡಾಡೋ ಗದ್ದಲದಾಗ ಗಿರ್ನಿಗೆ ಹೋಗಿರಲಿಲ್ಲ. ಸಣ್ಣ ಮಗನ ಕರ್ಕೊಂಡು ವಾಕಿಂಗ್ ಮಾಡ್ಕೊತ ಗಿರ್ನಿಗೆ ಹೋದ್ನಿ. ಇನ್ನು ಗೋಧಿ ಹಿಟ್ಟು ಕೊಟ್ಟು ಬಂದಿರಿ. ಜೋಳದ ಹಿಟ್ಟು ಅಲ್ಲೇ ಇಟ್ಬಿಟ್ನಿ, ಅಂದ್ರೆ ಲೇಟ್ ಆಕೈತಂದ್ರೆ ಅವ್ರು. ಅದಕ್ಕೆ ಏನು ಮಾಡಿದ್ವಿ ಅಂತಂದ್ರೆ ಗೋಧಿ ಹಿಟ್ಟು ಹಾಕಿಸ್ಕೊಂಡು ಜೋಳ ಅಲ್ಲೇ ಇಟ್ಟು ಬನ್ನಿ. ನಾಳೆ ಬರ್ರಿ ಅಂದ್ರೆ ನಾಳೆ ಸಂಜೆಗೆ ಹೋಗಿ ತರಬೇಕ್ರಿ. ವಜ್ಜೆ ಆಯ್ತ್ರಿಪ್ಪ, ಮತ್ತು ಬಿಸಿನೂ ಇತ್ತು. ಇವ್ರ ನನ್ನ ಮಗ ಗೇಟ್ ಯಾರೋ ಕಿಲಿ ಹಾಕ್ಯಾರ ಅಂತೇಳಿ ನಿಂತ್ಬಿಟ್ಟ. ಒಂದು ದೊಡ್ಡ ಕೆಲಸ ಆಗಿತ್ತು ನೋಡ್ರಿ ಇವತ್ತು. ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಒಂದು ಸಿಂಪಲ್ ಒಗ್ಗರಣೆ ಹಾಕೊಂಡು ಭಾಳ ಟೈರ್ಡ್ ಆಗಿದ್ರಿ. ನೀನು ನಿದ್ದೆಗಿರಲಿಲ್ಲ. ನಿನ್ನ ರಾತ್ರಿ ಲೇಟ್ ಆಗಿತ್ತು ಇವ್ರು ಬರೋದು ಅಂತೇಳಿ ನಿದ್ದೆ ಆಗಿರಲಿಲ್ಲ ಅಂತೇಳಿ ಜಲ್ದಿ ಮಾಡ್ಕೊಳಕ್ಕೆ ಭಾಳ ಪ್ರಯತ್ನ ಮಾಡಿದ್ವಿ. 11 ಗಂಟೆ ಆತ್ರಿ. ಸೊ ಇವತ್ತಿನ ಲಾಗ್ ಹಿಂಗಿತ್ತು ನೋಡ್ರಿ. ಇನ್ನು ನಾಳೆ ಲಾಗ್ ಒಳಗೆ ಮತ್ತೆ ಭೇಟಿ ಆಗ್ತೇನೆ ಅಂತ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.